ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಿನ್ನೆ ಈವ್ನಿಂಗಲ್ಲಿ ನಿಮ್ಮಗಳಿಗೆ ಥರ್ಡ್ ಇಯರ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಈ ಒಂದು ಥರ್ಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ನಿಮ್ಮಲ್ಲಿ ಭಾಳಷ್ಟು ಪ್ರಾಬ್ಲಮ್ಗಳು ಇಶ್ಯೂ ಆಗಿದೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ. ಯಾಕಂದರೆ ಈ ವರ್ಷ ಏನು ಮಾಡಿದಾರಪ್ಪ ಅಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಸಂಪೂರ್ಣವಾಗಿ ಒಂದು ಲಿಂಕನ್ನು ಕಂಪ್ಲೀಟಾಗಿ ಫ್ರೀ ಮಾಡಿದ್ದಾರೆ ಈ ವರ್ಷ. ಹೋದ ವರ್ಷ ಥರ ಯಾವುದೇ ಥರ ಅಂತ ಇಲ್ಲಿ ತೊಂದರೆ ಆಗ್ತಾ ಇಲ್ಲ. ಜಸ್ಟ್ ಟಚ್ ಮಾಡಿದರೆ ಸಾಕು, ಲಿಂಕ್ ಓಪನ್ ಆಗುತ್ತೆ. ಈ ಮಧ್ಯದಲ್ಲಿ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಡೌಟ್ ಇರುವಂಥದ್ದು, ನಮ್ಮಗಳಿಗೆ ನಾವು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದಾಗ ಇಲ್ಲಿ ನಮಗೆ ನೋ ಡಿಟೇಲ್ಸ್ ಫೌಂಡ್ ಅಂತ ಬರ್ತಾ ಇದೆ, ಏನು ಮಾಡಬೇಕು ಅಂತ ನೀನು ಕೂಡ ಕೇಳಿದ್ರಿ. ಇವತ್ತು ಮಾರ್ನಿಂಗಿಂದ ಕೂಡ 2-3 ವಿದ್ಯಾರ್ಥಿಗಳು ನಾನು ಕೇಳಿರುವಂಥದ್ದು. ಏನು ಮಾಡಬೇಕಂದ್ರೆ, ಯಾರಿಗೆ ನೋ ಡಿಟೇಲ್ಸ್ ಫೌಂಡ್ ಅಂತ ಬಂದಿದೆ ಅವರು ಕಾಲೇಜಿಗೆ ಹೋಗಬೇಕು. ಕಾಲೇಜಲ್ಲಿರುವಂಥ ಒಂದು ಪೋರ್ಟಲ್, ಕಾಲೇಜ್ ಪೋರ್ಟಲಿಗೆ ಸಪ್ರೇಟ್ ಆದಂಥ ರಿಸಲ್ಟನ್ನು ಕೊಟ್ಟಿರ್ತಾರೆ. ಅಲ್ಲಿ ಹೋಗಿ ನೀವು ರಿಸಲ್ಟ್ ಚೆಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಅಲ್ಲಿ ಹೋಗಿ ನೀವು ರಿಸಲ್ಟ್ ಚೆಕ್ ಮಾಡ್ಕೋಬೇಕು. ಅಲ್ಲಿ ಬಂದಿದ್ದರೆ ಓಕೆ, ಅಲ್ಲಿ ಬಂದರೆ ಓಕೆ. ಆಮೇಲೆ ನೀವು ಕಾಲೇಜಿಂದ ಏನು ಮಾಡಬೇಕಂತಂದರೆ ಮೇಲ್ ಮಾಡಿಸ್ಬೇಕಾಗತ್ತೆ ಬೋರ್ಡಿಗೆ. ಏನಂತಂದರೆ ಈ ಥರದ ಒಂದು ರಿಜಿಸ್ಟ್ರೇಷನ್ ನಂಬರು ವಿದ್ಯಾರ್ಥಿದು ಪ್ರಾಬ್ಲಮ್ ಆಗ್ತಾಯಿದೆ, ಚೆಕ್ ಮಾಡಿ ನೋಡಿ ಅಂದಾಗ ಬೋರ್ಡ್ನವ್ರು ಏನು ಮಾಡ್ತಾರೆ, ವಿತಿನ್ ಒಂದು ಹಾಫ್ ಆನ್ ಅವರ್ ಒಳಗಡೆ ನಿಮ್ಗಳಿಗೆ ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ, ಯಾರಿಗೆ ನೋ ಡೀಟೇಲ್ಸ್ ಫೌಂಡ್ ಅಂತ ಬಂದವರಿಗೆ. ಅದರ ಜೊತೆಗೆ ಇನ್ನೂ ಒಂದಷ್ಟು ವಿದ್ಯಾರ್ಥಿಗಳಿಗೆ ಏನಂತಂದರೆ ನಮ್ಮಗಳಿಗೆ ಆಬ್ಸೆಂಟ್ ಅಂತ ಬಂದಿದೆ. ಆಬ್ಸೆಂಟ್ ಅಂತ ಬಂದಿದೆ. ಯಾವುದು ಆಬ್ಸೆಂಟು? ಥಿಯರಿ ಆಬ್ಸೆಂಟ್ ಅಂತ ಬಂದಿದೆ ಅಥವಾ ಪ್ರಾಕ್ಟಿಕಲ್ ಆಬ್ಸೆಂಟ್ ಅಂತ ಬಂದಿದೆ. ಅವರುಗಳು ಕೂಡ ಏನು ಮಾಡಬೇಕು, ಕಾಲೇಜಿಗೆ ಹೋಗಬೇಕು, ಕಾಲೇಜಿಂದ ಮೇಲ್ ಮಾಡಿಸ್ಬೇಕು. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಹಾಲ್ ಟಿಕೆಟನ್ನು ಮೇಲ್ ಮಾಡಿಸಿದರೆ ಅವ್ರು ಏನು ಮಾಡ್ತಾರೆ, ಹಾಫ್ ಆನ್ ಅವರ್ ಒಳಗಡೆ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತಾರೆ. ಓಕೆ, ಇದು ಆಯಿತು. ಎಲ್ಲಿ ತನಕ ಅಂತಂದರೆ ನಿಮಗೆ ಯಾರು ನೋ ಡೀಟೇಲ್ಸ್ ಫೌಂಡು ಮತ್ತು ಆಬ್ಸೆಂಟ್ ಇದ್ದವರಿಗೆ ಆರಾಮಾಗಿ ಅವರು ರಿಸಲ್ಟ್ಗಳನ್ನು ಡಿಕ್ಲರೇಷನ್ ಮಾಡ್ತಾರೆ. ನೀವು ಕಾಲೇಜಿಂದ ಬೋರ್ಡ್ನವರಿಗೆ ಒಂದು ಮೇಲ್ ಮಾಡಿಸಿದರೆ ಸಾಕು. ನೆಕ್ಸ್ಟ್, ಈಗ ಫೇಲ್ ಆಗಿರುವಂಥವ್ರು, ಸರ್ ನೋಡಿ, ಈಗ ನಮಗೆ 30% ಮಾರ್ಕ್ಸ್ ಬಿದ್ದಿದೆ. ಒಂದು ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದೀನಿ, ಇನ್ನೊಂದು ಸಬ್ಜೆಕ್ಟಲ್ಲಿ ನನಗೆ 30 ಬಿದ್ದಿದೆ, ಇನ್ನೊಂದು 5 ಮಾರ್ಕ್ಸ್ ಹಾಕಿದರೆ ಪಾಸ್ ಮಾಡ್ತಾರಂತೆ. ಸೊ ನೋಡಿ, ನಿಮ್ಮಲ್ಲಿ ಕಾನ್ಫಿಡೆಂಟ್ ಇರಬೇಕು. ಪಾಸ್ ಮಾಡೋದಿಲ್ಲ ರೀ, ಕಾನ್ಫಿಡೆಂಟ್ ನಿಮ್ಮಲ್ಲಿದ್ದರೆ, ನಿಮ್ಮಲ್ಲಿ ಏನಪ್ಪ ಅಂದರೆ ಎಲ್ಲ ಬರೆದಿರುವಂಥ ಕಾನ್ಫಿಡೆಂಟ್ ಇದ್ದರೆ ನೀವೇನು ಮಾಡಪ್ಪ ಅಂದರೆ ರೀವ್ಯಾಲ್ಯೂಷನ್ ಅಂತ ಬಿಡ್ತಾರೆ. ರೀವ್ಯಾಲ್ಯೂಷನ್ ಇನ್ನೂ ಬಿಟ್ಟಿಲ್ಲ, ಫಸ್ಟ್ ಇಯರ್ ಸೆಕೆಂಡ್ ರಿಸಲ್ಟ್ ಬರೋ ತನಕ ಕಾಯಬೇಕಾಗತ್ತೆ ನೀವು. ರೀವ್ಯಾಲ್ಯೂಷನ್ಗೆ ರಿಸಲ್ಟನ್ನು ಬಿಡ್ತಾರೆ, ರೀವ್ಯಾಲ್ಯೂಷನ್ ಲಿಂಕನ್ನು ಬಿಡ್ತಾರೆ. ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಲಿಕ್ಕೆ ಒಂದು ಪ್ರಕಟಣೆಯನ್ನು ಕೊಡ್ತಾರೆ. ನಾನು ಕೂಡ ನಿಮಗೆ ಹೇಳ್ತೇನೆ, ರೀವ್ಯಾಲ್ಯೂಷನ್ ಬಿಟ್ಟಾಗ ತಪ್ಪದೆ ನೀವು ರೀವ್ಯಾಲ್ಯೂಷನ್ ಹಾಕಿ. ಯಾರು ಬರ್ದಿರಿ ಅವ್ರುಗಳಿಗೆ ರೀವ್ಯಾಲ್ಯೂಷನ್ ಕೂಡ ಪಾಸಾಗಿ ಬರ್ತಾರೆ. ಭಾಳಷ್ಟು ನಾನು ನೋಡಿದ ಹಾಗೆ ಒಂದು ಮೋರ್ ದೆನ್ 60% ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ರೀವ್ಯಾಲ್ಯೂಷನ್ದಲ್ಲಿ ಪಾಸ್ ಆಗುವಂಥದ್ದು ಪ್ರತಿ ವರ್ಷ ನಾನು ನೋಡಿದ ಹಾಗೆ. ಆಮೇಲೆ ಇನ್ನೊಂದು ಏನಂತಂದರೆ, ಈ ವರ್ಷ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಆಗಿದೆ. ಓಕೆ, ರಿಸಲ್ಟ್ ಹೋದ ವರ್ಷ ಕಂಪೇರ್ ಮಾಡಿದರೆ ಒಂದು ಸುಮಾರು ಇವಾಗ ಒಂದು 10 ವರ್ಷದಿಂದ ರಿಸಲ್ಟ್ ಕಂಪೇರ್ ಮಾಡ್ತಾಯಿದ್ದಾರೆ. ತುಂಬ ರಿಸಲ್ಟ್ ಎಲ್ಲ ಕಾಲೇಜುಗಳಲ್ಲಿ ಆಲ್ಮೋಸ್ಟ್ ಪಾಸ್ ಇದ್ದಾರೆ. 100ಕ್ಕೆ ಒಂದು 5 ಜನ 6 ಜನ ಫೇಲ್ ಆಗಿರುವಂಥದ್ದು ಇಷ್ಟಂತೂ ಇದ್ದೇ ಇರುತ್ತೆ. ಬಟ್ ನೀವು ಕೂಡ ಯಾರು ಫೇಲ್ ಆಗಿದ್ದೀರಿ, ನೀವು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು 100% ಬರೆದಿದ್ದೀರ, ನಿಮ್ಮದೆಲ್ಲ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು, ಎಲ್ಲ ಕ್ವಶನ್ ನಂಬರ್ಗಳನ್ನು ಕರೆಕ್ಟ್ ಹಾಕಿದ್ರಿ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತಪ್ಪ ಅಂತಂದರೆ ರೀವ್ಯಾಲ್ಯೂಷನ್ ಹಾಕಿ. ರೀವ್ಯಾಲ್ಯೂಷನ್ದಲ್ಲೂ ಕೂಡ ನಿಮಗೆ ಮತ್ತೊಮ್ಮೆ ಪೇಪರ್ ಚೆಕ್ ಮಾಡಿ ನಿಮಗೆ ನಿಮ್ಮ ಮಾರ್ಕ್ಸ್ಗಳನ್ನು ಬರೋಂಗಿದ್ದರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಹಾಗಂತ ಈಗ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದು ತಿಂಗಳಲ್ಲಿ, ಈಗ ನೋಡಿರಿ, ಈ ತಿಂಗಳ 2ನೇ ವಾರದಲ್ಲಿ ಬರುವಂಥ ವಾರದಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ ನಿಮ್ಮಗಳಿಗೆ ರೀವ್ಯಾಲ್ಯೂಷನ್ ಹಾಕಲಿಕ್ಕೆ ದಿನಾಂಕಗಳನ್ನು ಕೊಡ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಮಂತ್ ಕೊನೆ ವಾರದ ಒಳಗಡೆ ಅಥವಾ ಕೊನೆ ವಾರದ ಒಳಗಡೆ ರೀವ್ಯಾಲ್ಯೂಷನ್ ರಿಸಲ್ಟ್ ಕೂಡ ಬಂದುಬಿಡುತ್ತೆ. ಬಂದ ತಕ್ಷಣ ನಿಮಗೆ ರಿಸಲ್ಟ್ ನಿಮ್ಮ ಕೈ ಸಿಕ್ಬಿಡುತ್ತೆ. ನೀವು ಚೆನ್ನಾಗಿ ಬರೆದಿದ್ದರೆ ರಿಸಲ್ಟಲ್ಲಿ ನಿಮಗೆ ಪಾಸ್ ಮಾಡಿ ಕೊಡ್ತಾರೆ.